ಭೂಕೈಲಾಸ ಮಾಡೋದ್ರಲ್ಲಿ ಅನುಮಾನ ಇಲ್ಲ ಅಂತ ಹೇಳ್ತಾ ನಮ್ಮ ಗುರುಗಳು ಅವಿರತ ಹೋರಾಟ ಮಾಡ್ಕೊಂಡು ಅವರು ನಮ್ಮ ಸಿದ್ದಾಪುರದ ಸಾವುಕಾರ ರಾಜಣ್ಣರ ಕುಟುಂಬಸ್ಥರಿಗೆ ತುಂಬ ಹೃದಯ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಹತ್ತಿರವಿದ್ದರೂ ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೂ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ. ಪ್ರಾಯಶಃ GS ಶಿವರುದ್ರಪ್ಪನವರು ಹೇಳಿದಂಥ ಮಾತು ಎಷ್ಟರ ಮಟ್ಟಿಗೆ ಸತ್ಯ ಎಂಬುದನ್ನು ನುಡಿದಂಥ ಶ್ರೀಯುತ ಗ್ರಾನೆಟ್ ರಾಜಶೇಖರ್ ಅವರು ತಮ್ಮ ಬದುಕಿನ ಬವಣೆಯಲ್ಲಿ ಇಲ್ಲಿ ಅನೇಕ ಸಂಘಟನೆಗಳನ್ನು ಕೂಡ ವಿವರಿಸಿದ್ದಾರೆ. ಅವರು ಬಹುತೇಕ ಮಾತುಗಳನ್ನು ಕೂಡ ತಮ್ಮ ಅನುಭವದಿಂದ ಹೇಳಿದ್ದಾರೆ. ಅವರಿಗೆ ತಮ್ಮೆಲ್ಲರ ಹೃದಯಪೂರ್ವಕವಾದಂಥ ಚಪ್ಪಾಳೆಯೊಂದಿಗೆ ಅವರಿಗೆ ವಂದಿಸೋಣ. ಈಗ ನಮ್ಮ ಪುಷ್ಪಗಿರಿ ಗ್ರಾಮೀಣ ಅಭಿವೃದ್ಧಿ ಸಿದ್ದಾಪುರದ ಸ್ವಸಹಾಯ ಸಂಘದ ಮಹಿಳೆಯರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಅವರಿಗೆ ಪ್ರಗತಿ ಮೊತ್ತವನ್ನು ಪರಮಪೂಜ್ಯರು ನೀಡ್ತಾ ಇದ್ದಾರೆ. ಬಂಧುಗಳೇ, 2020ರಲ್ಲಿ ಪರಮಪೂಜ್ಯರು ಪುಷ್ಪಗಿರಿ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯನ್ನು ಆರಂಭ ಮಾಡಿದರು. ಕರ್ನಾಟಕದ ವೀರಶೈವ ಲಿಂಗಾಯತ ಪರಂಪರೆಯಲ್ಲಿ ಸುಮಾರು 5,000 ಮಠಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಆ ಮಠ ಪರಂಪರೆಯಲ್ಲಿ ತ್ರಿವಿಧ ದಾಸೋಹಗಳು ಕೂಡ ನಡೀತಾ ಇದ್ವಿ. ಅಂತಹ ನಿಟ್ಟಿನಲ್ಲಿ ಪರಮಪೂಜ್ಯರು ಮಹಿಳಾ ಸಬಲೀಕರಣಕ್ಕೋಸ್ಕರವಾಗಿ, ಮಹಿಳೆಯರ ಕೌಶಲ್ಯ ಅಭಿವೃದ್ಧಿಗೋಸ್ಕರವಾಗಿ ಈ ಪುಷ್ಪಗಿರಿ ಗ್ರಾಮೀಣ ಅಭಿವೃದ್ಧಿ ಮಹಿಳಾ ಸ್ವಸಹಾಯ ಸಂಘವನ್ನು ಇಲ್ಲಿ ಬನ್ನಿ, ಮುಂದೆ ಬನ್ನಿ ಅಮ್ಮ, ಸ್ವಸಹಾಯ ಸಂಘವನ್ನು ಆರಂಭ ಮಾಡಿದ್ದಾರೆ. ಆ ಆರಂಭಕ್ಕೆ ಈಗಾಗಲೇ ಪುಷ್ಪಗಿರಿ ಮಹಿಳಾ ಸಂಘ ಈಗಾಗಲೇ ರಾಜ್ಯದ 8 ಜಿಲ್ಲೆಗಳಲ್ಲಿ ಸಾವಿರಾರು ಸಂಘಗಳ ಆಗುವುದರ ಮೂಲಕ ಸಬಲೀಕರಣಕ್ಕಾಗಿ ತನ್ನದೇ ಆದಂಥ ಕಾರ್ಯಪ್ರವೃತ್ತವಾಗಿರುವಂತಹ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿ ಸಂಘ ಇತ್ತೀಚಿನ ದಿನಗಳಲ್ಲಿ ಅನೇಕ ಚಟುವಟಿಕೆಗಳನ್ನು, ಸೇವಾ ಚಟುವಟಿಕೆಗಳನ್ನು ನಡೆಸುವುದರ ಮೂಲಕವಾಗಿ ಶ್ರೀಮಠದ ಘನತೆ ಗೌರವವನ್ನು ಕಾಪಾಡುತ್ತಿದೆ. ರಾಷ್ಟ್ರೀಯ ಹಬ್ಬಗಳಲ್ಲಿ ತನ್ನದೇ ಆದಂಥ ಸೇವಾ ಚಟುವಟಿಕೆಗಳ ಮೂಲಕವಾಗಿ ಈ ನಾಡಿನ ಗಮನವನ್ನು ಸೆಳೆದಿದೆ. ಇಂಥ ಪುಷ್ಪಗಿರಿ ಗ್ರಾಮೀಣಾಭಿವೃದ್ಧಿಗೆ ತಮ್ಮೆಲ್ಲರ ಸಹಕಾರ ಹೆಚ್ಚಿನದಾಗಿ ಮುಖ್ಯವಾಗಿದೆ. ಕಾರಣ ರಾಜಶೇಖರ್ ಅವರು ಹೇಳಿದಂತೆ ಶ್ರೀಮಠಕ್ಕೆ ನಾವು ಮಾಡುವ ದಾನದಿಂದ ಇಂಥ ಕಾರ್ಯಗಳು ಆಗುತ್ತವೆ ಎಂಬ ನುಡಿಯನ್ನು ಅವರು ಆಡಿದರೆ ಅವರಿಗೆ ನಾವೆಲ್ಲರೂ ಕೂಡ ಚಪ್ಪಾಳೆ ಮೂಲಕವಾಗಿ ಅಭಿನಂದಿಸಬೇಕು. ಕಾರಣ ಸಾವುಕಾರ ಶರಣ ಮಲ್ಲೇಶ್ವರಪ್ಪನವರ, ರಾಜಣ್ಣನವರ ಶಿವಾರಣೆಯ ಅಂಗವಾಗಿ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಕುಟುಂಬಸ್ಥರಿಗೆ, ಹಿತೈಷಿಗಳಿಗೆ, ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ತಕ್ಕಂತಹ ಪರಮ ಪೂಜ್ಯರು, ಮಾರ್ಗದರ್ಶಕರು, ವಿಶೇಷವಾಗಿ ಸಮಾಜದ ಹಂಕು ಡೊಗ್ಗುಗಳನ್ನು ತಿದ್ದಿ ತೀಡತಕ್ಕಂಥ ಶಕ್ತಿಯನ್ನು, ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳು ಪುಷ್ಪಗಿರಿ ಮಠ ಅವರ ಪಾದಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ, ಈ ಒಂದು ಶಿವಗರ್ಣಾದಿಯ ವೇದಿಕೆಯಲ್ಲಿ ಉಪಸ್ಥಿತಿ ಇರತಕ್ಕಂಥ ಬೆಂಗಳೂರಿನಿಂದ ಒಂದು ಸಂದೇಶವನ್ನು ಕುಟುಂಬಕ್ಕೆ ಕೊಡಬೇಕು ಅಂತಕ್ಕಂಥ ಬಂದಿರತಕ್ಕಂಥ ಸದಾನಂದ ತಿಮ್ಮಪ್ಪನವರು ACP ಅವರು ಮತ್ತು ಅವರ ಕುಟುಂಬಸ್ಥರಿಗೂ ಸಹ ವಿಶೇಷವಾದಂತಹ ಅಭಿನಂದನೆಯನ್ನು ಸಲ್ಲಿಸುವುದರ ಮುಖಾಂತರ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರತಕ್ಕಂಥ ಬೇಲೂರು ತಾಲೂಕಿನ ವೀರಶೈವ ಸಮಾಜದ ಅಧ್ಯಕ್ಷರು, ಹಿರಿಯರು, ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ AS ಬಸವರಾಜ್ರವರೇ, ರಾಜಣ್ಣವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರತಕ್ಕಂಥ ಅರಸೀಕೆರೆ ನನ್ನ ಆತ್ಮೀಯ ಸ್ನೇಹಿತರು, ಸಹೋದರರಾದಂಥ ನಿರಂಜನ್ ಅವರೇ, ನಮ್ಮ ಇದೇ ತಾಲೂಕಿನ ಪಕ್ಕದ ಸಿದ್ದಾಪುರ ಪಕ್ಕದ ಹಳ್ಳಿಯ ಸಂಗಮಣ್ಣವರೇ, ನವೀನ್ರವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಒಬ್ಬ ಮಗನಾಗಿ ತುಂಬ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಂತಕ್ಕಂಥ ಬಹುಶಃ ಇಲ್ಲ. ಒಂದು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ರಾಜಣ್ಣನವರು ಎಷ್ಟು ದೇಹದ ಗಾತ್ರ ಇತ್ತು ಅಷ್ಟೇ ಒಂದು ಉತ್ತಮವಾದಂಥ ಗುಣ ಮತ್ತು ಸಹಾಯ ಮಾಡ್ತಕ್ಕಂಥ ಶಕ್ತಿ ಇತ್ತು. ನಾನು ನೋಡಿದ್ದೆ 2-3 ಸಲ ನಾನು ಅವ್ರ ಮನೇಲಿ ಊಟನೂ ಸಹ ಮಾಡಿದ್ದೆ. ಬಹುಶಃ ಅಂಥ ಸದೃಢವಾದಂಥ ಒಬ್ಬ ರಾಜಣ್ಣನವಂಥವರು ಇವತ್ತು ಕಳ್ಕೊಂಡಿರ್ತಕ್ಕಂಥದ್ದು ಸಮಾಜಕ್ಕೆ ಒಂದು ಎಲ್ಲೋ ಒಂದು ಕಡೆ ಅನ್ಯಾಯ. ಏಕೆಂದರೆ ಮಾರ್ಗದರ್ಶಕರು ಇರಬೇಕು, ಮುಂದೆ ಗುರು, ಹಿಂದೆ ಗುರಿ. ಗುರು ಇಲ್ಲ ಅಂತಂದರೆ ಗುರಿ ಮುಂದೆ ಇರಬೇಕೇನಲ್ಲ, ಗುರಿ ಮುಂದೆ ಇರಬೇಕು, ಗುರು ಹಿಂದೆ ಇರಬೇಕು. ಅವರು ಸಹ ಒಂದು
ಗುರುವಾಗಿ ಎಲ್ಲರಿಗೂ ಮಾರ್ಗದರ್ಶನ ಮಾಡ್ತಕ್ಕಂಥ ಶಕ್ತಿಶಾಲಿಯನ್ನು ಹೊಂದಿರತಕ್ಕಂಥವ್ರು. ಬಹುಶಃ ಇವತ್ತು ಮೊನ್ನೆ ಅವರು ಹರಳಿರ್ತಕ್ಕಂಥದ್ದು ಈ ಭಾಗದ ಎಲ್ಲ ಇವ್ರಿಗೂ ಸಹ ಎಲ್ಲೋ ಒಂದು ಕಡೆ ತುಂಬ ನೋವನ್ನು ತಂದುಕೊಡ್ತು. ಆದರೂ ಸಹ ನರಳಿ ಸಾಯಬಾರ್ದು ಅಂತಕ್ಕಂಥದ್ದನ್ನು ಗಾದಿನ ಹೇಳ್ತಾರೆ. ಅವರು ಇದ್ದಕ್ಕಿದ್ದಂಗೆ ಪ್ರಾಣವನ್ನು ಅರ್ಪಣೆ ಮಾಡಿರ್ತಕ್ಕಂಥದ್ದು ಬಹುಶಃ ಬಸವಣ್ಣನವರು ಸ್ವೀಕಾರ ಮಾಡಿರ್ತಕ್ಕಂಥದ್ದು, ಅವ್ರು ಭಗವಂತ ಸ್ವೀಕಾರ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಸಹ ಒಂದು ಪುಣ್ಯದ ಇದು ಅಂತಕ್ಕಂಥದ್ದು ಈ ಸಂದರ್ಭ ಭಾವಿಸ್ತಾ, ಅವರ ಕುಟುಂಬಕ್ಕೆ ಅವರು ಮಾಡಿರ್ತಕ್ಕಂಥ ದಾನ ಧರ್ಮಗಳನ್ನ ಮುಂದುವರಿಸ್ಕೊಂಡು ಸಮಾಜಕ್ಕೆ ಕೊಡುಗೆಯಾಗಿ ಸತ್ಪ್ರಜೆಗಳಾಗಿ ಕುಟುಂಬಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಮುಂದುವರಿಸ್ತಕ್ಕಂಥ ಶಕ್ತಿಯನ್ನು ಕೊಟ್ಟು, ಏನು ರಾಜಣ್ಣನವರ ನಡೆದು ಬಂದಂಥ ದಾರಿ ಇರ್ಬೋದು, ಅವ್ರು ಮಾಡಿರ್ತಕ್ಕಂಥ ಸಹಾಯಗಳಿರ್ಬೋದು, ಅದನ್ನು ಮುಂದುವರಿಸ್ಕೊಂಡು ಸಮಾಜಕ್ಕೆ ಕೊಟ್ಟಿದ್ದಂಥ ಕೊಡುಗೆ, ರಾಜಣ್ಣನವರ ಮಕ್ಕಳು ಇವತ್ತು ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಾ ಇದ್ದಾರಪ್ಪ, ಅವರು ನಡೆದಂಥ ಹಾದಿನಲ್ಲೇ ರಾಜಣ್ಣನವರ ಕುಟುಂಬ ನಡೀತಾ ಇದೆ ಅಂತಕ್ಕಂಥದ್ದನ್ನು ಸಂದೇಶವನ್ನು ಕೊಟ್ಟರೆ ಅವರ ಆತ್ಮಕ್ಕೆ ಶಾಂತಿ ಯಾವಾಗ ಸಿಗುತ್ತೆ ಅಂದರೆ, ಅವರು ಇಲ್ಲದ ಹೋದಾಗ ನೆನೆಸ್ಕೊಂಡು ಅವ್ರು ಮಾಡಿರ್ತಕ್ಕಂಥ ಸಹಾಯವನ್ನು ಅವರ ಕುಟುಂಬದವರು ಮುಂದುವರೆಸಿದಾಗ ಮಾತ್ರ ನಿಜವಾಗ್ಲೂ ಸಿಗ್ತಕ್ಕಂಥದ್ದು ಅವರ ಆತ್ಮಕ್ಕೆ ಶಾಂತಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ವಿಶೇಷವಾಗಿ ಇವತ್ತು ಸಿದ್ದಾಪುರದ ರಾಜಣ್ಣವರು ಆಗಲಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಗುರುಗಳು ಇವತ್ತು ಏನು ಸ್ವಸಹಾಯ ಸಂಘದ ಎಲ್ಲ ಮಹಿಳೆಯರಿಗೂ ಸಹ 10 ಲಕ್ಷ ಚೆಕ್ಕನ್ನು ಕೊಡುವುದರ ಮುಖಾಂತರ, ಅಂದರೆ ಇದೊಂದು ಸವಿನೆನಪು, ಆರಾಧನೆಯ ದಿವಸ ಕೊಟ್ಟಿರ್ತಕ್ಕಂಥದ್ದು ಅವರ ಶಕ್ತಿಯನ್ನು ಹೆಚ್ಚಿಸ್ತಕ್ಕಂಥದ್ದು. ಪುಷ್ಪಗಿರಿ ಮಠ ಸಹಾಯಹಸ್ತವನ್ನು ಯಾವಾಗಲೂ ಸಹ ಕೊಡುತ್ತೆ ಸಮಾಜಕ್ಕೆ ಅಂತಕ್ಕಂಥ ಕೊಡುಗೆಯನ್ನು ಸಹ ಈ ಸಂದರ್ಭದಲ್ಲಿ ಸ್ಮರಿಸ್ತಾ, ಸ್ವಾಮೀಜಿಯವ್ರ ಬಗ್ಗೆ ನಾನು ಅತಿ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಮಾತಾಡ್ತಕ್ಕಂಥದ್ದನ್ನು ಏಕೆ ಅಂತಂದರೆ, ಸ್ವಾಮೀಜಿಯವ್ರದ್ದು ಈ ಮಠ 2008ರಿಂದ ಬಹುಶಃ ಮಠಾಧಿಪತಿಗಳಾಗೋಕ್ಕಿಂತ ಮುಂಚೆಯಿಂದ ನಾನು ಸ್ವಾಮೀಜಿಯವರ ಒಡನಾಟದಲ್ಲಿರ್ತಕ್ಕಂಥದ್ದು. ಇನ್ನೂ ಇದಾಗಿರಲಿಲ್ಲ, ಮಠಾಧಿಪತಿಗಳಾಗಿರಲಿಲ್ಲ. 2008ರಲ್ಲಿ ಅಂದರೆ 2007ರಲ್ಲೇ ನಾನು ಪರಿಚಯ ಆಗಿರ್ತಕ್ಕಂಥದ್ದು. ಪ್ರಥಮವಾಗಿ ಪರಿಚಯ ಆಗಿದ್ದು ನಮ್ಮ ದುದ್ದ ಹೋಬಳಿ ತಿರುಪ್ತಿಹಳ್ಳಿ ಅಂತಕ್ಕಂಥ ರಾಜಣ್ಣವರ ಮನೆಯಲ್ಲಿ ಪಾದಪೂಜೆಗೆ ಬಂದಂಥ ಸಂದರ್ಭದಲ್ಲಿ ನಾನು ಪರಿಚಯ ಆಗಿದ್ದು. ಆಗಲಿಂದಲೂ ಸಹ ನಿಕಟ ಸಂಪರ್ಕದಲ್ಲಿರ್ತಕ್ಕಂಥದ್ದು, ಅವರ ಮಾರ್ಗದರ್ಶನವನ್ನು ಪಡಿತಕ್ಕಂಥದ್ದು, ಅವರ ಆಶೀರ್ವಾದವನ್ನು ಪಡಿತಕ್ಕಂಥದ್ದು. ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂದರೂ ಸಹ ಅವರ ಆಶೀರ್ವಾದವನ್ನು ಪಡೆದು ಇವತ್ತು ಬಹುಶಃ ಒಂದಂತೂ ಹೇಳ್ಬೋದು, ಇವತ್ತು ಬೇಲೂರು ತಾಲೂಕಲ್ಲಿ ಸಮೃದ್ಧಿಯಾಗಿ ರೈತರು ಇದ್ದಾರೆ ಅಂದರೆ ಅದಕ್ಕೆ ಮೂಲ ಕಾರಣ ಇವತ್ತು ಕೆರೆಗಳು ತುಂಬಿರ್ತಕ್ಕಂಥದ್ದು. ಅದಕ್ಕೆ ಸಂಪೂರ್ಣವಾದ ಸಹಕಾರ ನಮ್ಮ ಪುಷ್ಪಗಿರಿ ಸ್ವಾಮೀಜಿಯವರ ಆಶೀರ್ವಾದ ಮತ್ತು ಸಂಪೂರ್ಣ ಸಹಕಾರ ಇದೆ. ರೈತರುಗಳು ನಾವು ಈ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಈ ದೇಶದ ಬೆನ್ನೆಲುಬಿಗೆ ನಾವು ಕೊಡಬೇಕಾಗಿರ್ತಕ್ಕಂಥದ್ದು ಏನಂದರೆ, ಸರಿಯಾದಂಥ ನೀರು, ಸರಿಯಾದಂಥ ವಿದ್ಯುತ್ ಕೊಟ್ಟರೆ ಈ ದೇಶಕ್ಕೆಲ್ಲ ಈ ಜಗತ್ತಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು. ಆಹಾರ ಒಂದು ದಿವಸ ಇಲ್ದಲೇ ಇರ್ಬೋದು, ಇಲ್ಲ ಒಂದೊತ್ತಿರೋದೇ ಕಷ್ಟ, ಒಂದು ದಿವಸ ಇಲ್ದಲೇ ಇರ್ಬೋದು. ಆದರೆ ಮನುಷ್ಯನಿಗೆ ಮೂಲ ಬೇಕಾಗಿರ್ತಕ್ಕಂಥದ್ದು ನೀರು, ಬೆಳಕು ಮತ್ತು ಆಹಾರ ಇಲ್ದಲೇ ಬದುಕಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇವತ್ತು ಆ ಒಂದು ಇದನ್ನು ಬೇಲೂರಿನ ಎಲ್ಲ ಕೆರೆಗಳು ತುಂಬಿ ತುಳುಕ್ತಕ್ಕಂಥದಕ್ಕೆ ನಿರ್ದೇಶನ ಈ ಒಂದು ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳ್ತಾ, ಈ ಭಾಗದಲ್ಲಿ ಇವತ್ತು ಸ್ವಸಹಾಯ ಸಂಘಗಳು ಮಾಡುವುದ್ರ ಮುಖಾಂತರ, ಮಹಿಳೆಯರ ಶಕ್ತಿಯನ್ನು ಹೆಚ್ಚಿಸುವುದ್ರ ಮುಖಾಂತರ ಇವತ್ತು ದೇಶಕ್ಕೆ ಬೆನ್ನೆಲುಬು ರೈತರಾದರೆ, ಮನೆಗೆ ಬೆನ್ನೆಲುಬು ಯಾರು ಅಂದರೆ ಮಹಿಳೆಯರು. ತಮಗೆಲ್ಲ ಗೊತ್ತಿದೆ, ಮನೆಗೆ ಇವತ್ತು ಬೆನ್ನೆಲುಬು ಮಹಿಳೆಯರು. ಯಾವ ಮನೆಯಲ್ಲಿ ಮಹಿಳೆಯರು ಸದೃಢವಾದಂಥ ಸಂಸಾರವನ್ನು ನಡೆಸ್ತಾರೆ, ಆ ಒಂದು ಕುಟುಂಬ ಇವತ್ತು ಖಂಡಿತವಾಗಲೂ ಸಮಾಜಕ್ಕೆ ಕೊಡುಗೆ ಕೊಡ್ತಕ್ಕಂಥದ್ದು, ಮಕ್ಕಳುಗಳಿಗೂ ಸಹ ಮಾರ್ಗದರ್ಶನ ಕೊಡ್ತಕ್ಕಂಥದ್ದು ಇವತ್ತು ಆಗ್ತಾ ಇದೆ. ಅದಕ್ಕೆ ದಾರಿದೀಪ ನಮ್ಮ ಸ್ವಾಮೀಜಿಯವರು ಅಂತಕ್ಕಂಥದ್ದನ್ನು ಮತ್ತೊಮ್ಮೆ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಕುಟುಂಬಸ್ಥರಿಗೆ ಮತ್ತು ವಿಶೇಷವಾಗಿ ನಮ್ಮ ಸ್ವಾಮೀಜಿಯವರು ನಿನ್ನೆ ಇಷ್ಟು ಗಂಟೆಗೆ ಬರಬೇಕು ಅಂತಕ್ಕಂಥದ್ದನ್ನು ಹೇಳಿದರು. ಹಾಗಾಗಿ ಮತ್ತೊಮ್ಮೆ ಸ್ವಾಮೀಜಿಯವರ ಪಾದಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರತಕ್ಕಂಥ ಕುಟುಂಬಸ್ಥರು ಮತ್ತೆಲ್ಲ ಹಿತೈಷಿಗಳ ಪಾದಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರ ಮಾಡುವುದ್ರ ಮುಖಾಂತರ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಆ ಭಗವಂತ ನೀಡಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳಿ, ನನ್ನ ಅವಕಾಶಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕನ್ನಡ. ಇದುವರೆಗೂ ಕೂಡ ಕುಟುಂಬ ವರ್ಗದ ಬಗ್ಗೆ ಅತ್ಯಂತ ಪ್ರೀತಿಯವರು ಕೂಡ ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಿವೃತ್ತ ಯೋಧರು ಕೂಡ ಅವರು ಭಾಳ ಕ್ರಿಯಾಶೀಲರು, ಅವರಿಗೂ ಕೂಡ ನಾನು ಹೃದಯಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ವಿಶೇಷವಾಗಿ ರಾಜಶೇಖರಯ್ಯನವರು ನಮ್ಮ ಬೇಲೂರಿನ ತಾಲೂಕಿನಲ್ಲಿ ಪುರೋಹಿತರಲ್ಲಿ ಕೂಡ ಅತ್ಯಂತವಾಗಿ ಗುರುತಿಸಿಕೊಂಡಂಥವರು.